ಮಕರ ರಾಶಿಯವರೇ, ನಿಮ್ಮ ಬಟ್ಟೆಯನ್ನು ನೋಡಿ ಕೆಲವರು ನಗ್ತಾ ಇದ್ದಾರೆ. ನಿಮ್ಮ ಸರಳ ಜೀವನವನ್ನು ನೋಡಿ ನಿಮ್ಮ ಭವಿಷ್ಯವು ಸಾಮಾನ್ಯವಾಗಿರುತ್ತೆ ಅಂತ ಭಾವಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ದೇವರು ನಿಮ್ಮ ಜೀವನವನ್ನು ಒಂದು ದೊಡ್ಡ ಪವಾಡವನ್ನು ಬರಿತಾ ಇದ್ದಾರೆ. ಇಂದು ನಿಮ್ಮನ್ನು ಅವಮಾನಿಸುವವರೇ ನಾಳೆ ನಿಮ್ಮ ಯಶಸ್ಸಿನ ಮುಂದೆ ತಲೆ ತಗ್ಗಿಸುವ ಸಮಯ ಹತ್ತಿರದಲ್ಲಿದೆ. ಯಾಕೆ ಈ ಅವಮಾನವೇ ನಿಮ್ಮ ಅದೃಷ್ಟದ ಬಾಗಿಲಾಗಲಿದೆ? ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ 5 ದೊಡ್ಡ ಬದಲಾವಣೆಗಳು ಯಾವ್ಯಾವು? ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿದರೆ ನಿಮ್ಮ ಜೀವನದ ಒಂದು ಮಹತ್ವದ ರಹಸ್ಯ ನಿಮಗೆ ತಿಳಿಯುತ್ತೆ. ಮಕರ ರಾಶಿಯವರೇ, ನಿಮ್ಮ ಬಟ್ಟೆಯನ್ನು ನೋಡಿ ಕೆಲವರು ನಗ್ತಾರೆ. ನಿಮ್ಮ ಸರಳ ಉಡುಪನ್ನು ನೋಡಿ ನಿಮ್ಮ ಜೀವನವು ಇದೇ ರೀತಿ ಮುಂದುವರಿಯುತ್ತೆ ಅಂತ ಭಾವಿಸ್ತಾರೆ. ನಿಮ್ಮ ಜೇಬಲ್ಲಿ ಎಷ್ಟು ಹಣ ಇದೆ ಎಂಬುದನ್ನು ನೋಡಿ ನಿಮ್ಮ ಮೌಲ್ಯವನ್ನು ಅಳಿತಾರೆ. ಆದರೆ ಅವರು ಒಂದು ವಿಷಯವನ್ನು ಅರಿತಿಲ್ಲ. ಮನುಷ್ಯನ ಮೌಲ್ಯ ಅವನ ಬಟ್ಟೆಯಲ್ಲಿ ಇರೋದಿಲ್ಲ, ಅವನ ತಾಳ್ಮೆ, ಪರಿಶ್ರಮ ಮತ್ತು ದೇವರ ಮೇಲಿನ ನಂಬಿಕೆಯಲ್ಲಿ ಇರುತ್ತೆ. ಇಂದು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸುವವರೇ ನಾಳೆ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯದಿಂದ ಮೌನವಾಗುವ ಸಮಯ ಬಹಳ ಹತ್ತಿರದಲ್ಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಗಲಿಲ್ಲ. ನೀವು ನಂಬಿದ ಕೆಲವರು ನಿಮ್ಮನ್ನು ಬಿಟ್ಟು ಹೋದರು. ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಮರೆಯುವ ಪರಿಸ್ಥಿತಿ ಎದುರಾಯಿತು. ಈ ಎಲ್ಲ ಘಟನೆಗಳು ನಿಮ್ಮ ಮನಸ್ಸನ್ನು ತುಂಬ ನೋಯಿಸಿವೆ. ಕೆಲವೊಮ್ಮೆ ದೇವರು ನನ್ನನ್ನು ಮರೆತಿರಬಹುದೇ ಅಂತ ಕೂಡ ನೀವು ಯೋಚನೆ ಮಾಡಿದ್ರಿ. ಆದರೆ ದೇವರು ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಅವರು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ವಿಳಂಬಕ್ಕೆ ಒಂದು ಕಾರಣ ಇದೆ. ದೇವರು ನಿಮಗೆ ಸಣ್ಣ ಸಂತೋಷವಲ್ಲ, ದೀರ್ಘಕಾಲ ಉಳಿಯುವ ಆಶೀರ್ವಾದವನ್ನು ನೀಡಲು ಸಿದ್ಧತೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ನೀವು ಇಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಬಂಗಾರ ಬೆಂಕಿಯಲ್ಲಿ ಕರಗಿದ ನಂತರನೇ ಹೊಳೆಯುತ್ತೆ. ಅದೇ ರೀತಿ ನಿಮ್ಮ ಜೀವನದ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿವೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಿಂದೆ ನೀವು ಹೆದರಿದ್ದ ಕೆಲಸಗಳನ್ನು ಈಗ ಧೈರ್ಯದಿಂದ ಮಾಡೋದಕ್ಕೆ ಆರಂಭ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಹುಟ್ಟುತ್ತೆ, ಹೊಸ ಯೋಜನೆಗಳು ರೂಪುಗೊಳ್ಳುತ್ತೆ. ಅವುಗಳಲ್ಲಿ ಒಂದೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು. ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ಆರಂಭವಾಗ್ತಾ ಇದೆ. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸಬಹುದು. ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಆದಾಯದಲ್ಲಿ ಏರಿಕೆಯ ಸೂಚನೆಗಳು ಕಾಣಿಸುತ್ತೆ. ವ್ಯಾಪಾರ ಮಾಡೋರಿಗೆ ಹೊಸ ಗ್ರಾಹಕರು ಸಿಗ್ತಾರೆ. ನಿಧಾನವಾಗಿ ಲಾಭ ಹೆಚ್ಚಾಗುತ್ತೆ. ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ಹಣಕಾಸಿನ ವಿಷಯದಲ್ಲಿ ಶುಭ ಬೆಳವಣಿಗೆಗಳು ಕಂಡುಬರುತ್ತೆ. ಬಹಳ ದಿನಗಳಿಂದ ಬಾಕಿಯಾಗಿದ್ದ ಹಣ ನಿಮ್ಮ ಕೈಗೆ ಸೇರಬಹುದು. ನೀವು ನಿರೀಕ್ಷಿಸಿದ ಮೂಲದಿಂದ ಆದಾಯ ಸಿಗುವ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಹಣವನ್ನು ಪ್ರದರ್ಶನಕ್ಕಾಗಿ ಬಳಸೋದಕ್ಕಿಂತ ಭವಿಷ್ಯಕ್ಕಾಗಿ ಉಳಿಸುವುದು ಉತ್ತಮ. ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಒಂದು ಶುಭ ಕಾರ್ಯದ ಬಗ್ಗೆ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲಿರುವ ಜನರನ್ನು ಗಮನಿಸಿ. ಎಲ್ಲರೂ ನಿಮ್ಮ ಒಳಿತನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಮುಂದಿನ ಯೋಚನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಮ್ಮನ್ನು ನಿಜವಾಗಿ ಕೂಡ ಗೌರವಿಸುವ ವ್ಯಕ್ತಿಯ ಮಹತ್ವ ಈಗ ನಿಮಗೆ ಅರ್ಥ ಆಗುತ್ತೆ. ಹಳೆಯ ನೋವುಗಳು ನಿಧಾನವಾಗಿ ದೂರವಾಗುತ್ತೆ. ಹೊಸ ಆರಂಭಕ್ಕೆ ಅವಕಾಶ ಸಿಗುತ್ತೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಹೆಚ್ಚು ಕೆಲಸದ ಒತ್ತಡದಿಂದ ದೇಹ ಆಯಾಸಗೊಳ್ಳಬಹುದು. ಸಮಯಕ್ಕೆ ಆಹಾರ, ಸರಿಯಾದ ನಿದ್ರೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳನ್ನು ಮರಿಬೇಡಿ. ಪ್ರತಿದಿನ ಕೆಲವು ನಿಮಿಷ ದೇವರ ಧ್ಯಾನ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮಕರ ರಾಶಿಯವರೇ, ಇಂದು ನಿಮ್ಮ ಬಟ್ಟೆಯನ್ನು ನೋಡಿ ನಗುವವರು ನಿಮ್ಮ ಭವಿಷ್ಯವನ್ನು ನೋಡ್ತಾ ಇಲ್ಲ. ಆದರೆ ದೇವರು ನಿಮ್ಮ ಭವಿಷ್ಯವನ್ನು ಈಗಾಗಲೇ ಆಶೀರ್ವದಿಸುತ್ತಿದ್ದಾರೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಫಲ ಸಿಗುವ ಸಮಯ ಹತ್ತಿರದಲ್ಲಿದೆ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ಬಹಳ ಬೇಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರಲಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ನಿಮ್ಮ ಕೈಗೆ ಬರಬಹುದು. ನಿಮ್ಮನಿಗೆ ಸಂತೋಷ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಮಯ ಆರಂಭವಾಗಿದೆ. ಆದ್ದರಿಂದ ಯಾರ ಅಪಹಾಸ್ಯಕ್ಕೂ ಹೆದರಬೇಡಿ. ನಿಮ್ಮ ಸಮಯ ಬಂದಿದೆ. ಇಂದು ನಿಮ್ಮನ್ನು ನೋಡಿ ನಗುವವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟುವ ದಿನ ಬಹಳ ಹತ್ತಿರದಲ್ಲಿದೆ. ಮಕರ ರಾಶಿಯವರೇ, ಜೀವನದಲ್ಲಿ ಕೆಲವೊಮ್ಮೆ ನಾವು ಅನುಭವಿಸಿದ ಅವಮಾನವೇ ನಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ನಿಮ್ಮ ಬಟ್ಟೆಯನ್ನು ನೋಡಿ ನಕ್ಕಿದವರು ನಿಮ್ಮ ಪರಿಶ್ರಮವನ್ನು ನೋಡಲಿಲ್ಲ. ನಿಮ್ಮ ಸರಳ ಜೀವನವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ಸರಳ ಅಂತ ಭಾವಿಸಿದರು.
ಆದರೆ ದೇವರು ಬರೆಯುವ ಅದೃಷ್ಟವನ್ನು ಯಾರು ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಇಂದು ನಿಮ್ಮನ್ನು ಕಡೆಗಣಿಸುವವರೇ ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಇತರರಿಗೆ ಹೇಳುವ ದಿನ ಬಹಳ ಹತ್ತಿರದಲ್ಲಿದೆ. ಬಹಳ ದಿನಗಳಿಂದ ನೀವು ಒಂದು ಕನಸನ್ನು ಮನಸ್ಸಲ್ಲಿಟ್ಕೊಂಡ್ಬಿಟ್ಟು ಬದುಕ್ತಾ ಇದ್ದೀರಿ. ಕೆಲವರು ಅದನ್ನು ಅಸಾಧ್ಯ ಅಂತಂದರು. ಕೆಲವರು ನಿಮ್ಮ ಪರಿಸ್ಥಿತಿಯನ್ನು ತೋರಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ನೀವು ಸಂಪೂರ್ಣವಾಗಿ ಸೋಲಲಿಲ್ಲ. ಎಷ್ಟೇ ನೋವಾದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯವನ್ನು ನೀವು ಕಳೆದುಕೊಳ್ಳಿಲ್ಲ. ಇದೇ ನಿಮ್ಮ ಜೀವನದ ದೊಡ್ಡ ಗೆಲುವಾಗಿತ್ತು. ಈ ಸಮಯದಲ್ಲಿ ದೇವರು ನಿಮ್ಮ ಮುಂದೆ ಒಂದು ಹೊಸ ದಾರಿಯನ್ನು ತೆರೆಯಲಿದ್ದಾರೆ. ಮೊದಲಿಗೆ ಅದು ಸಣ್ಣ ಅವಕಾಶದಂತೆ ಕಾಣಬಹುದು, ಆದರೆ ಅದೇ ನಿಮ್ಮ ಜೀವನದ ದೊಡ್ಡ ತಿರುವಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಸಿಗಬಹುದು. ಆ ಜವಾಬ್ದಾರಿಯೇ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ವ್ಯಾಪಾರ ಮಾಡೋರಿಗೆ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಮತ್ತು ಉತ್ತಮ ಆದಾಯದ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣುತ್ತೆ. ಹಿಂದೆ ನಿಂತಿದ್ದ ಹಣ ವಾಪಸ್ ಬರಬಹುದು. ಸಾಲದ ಒತ್ತಡ ಕಡಿಮೆಯಾಗಬಹುದು. ನೀವು ಬಹಳ ದಿನಗಳಿಂದ ಬಯಸಿದ್ದ ಒಂದು ಆರ್ಥಿಕ ಗುರಿಯನ್ನು ಸಾಧಿಸುವ ಅವಕಾಶ ಸಿಗಬಹುದು. ಆದರೆ ಹಣ ಬಂದ ತಕ್ಷಣ ಅನಗತ್ಯ ಖರ್ಚು ಮಾಡುವ ಬದಲು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಗೌರವ ಸಿಗುತ್ತೆ. ಬಹಳ ದಿನಗಳಿಂದ ಇದ್ದ ಮನಸ್ತಾಪಗಳು ನಿಧಾನವಾಗಿ ದೂರ ಆಗುತ್ತೆ. ಮನೆಯ ಒಬ್ಬ ಸದಸ್ಯರಿಂದ ಸಂತಸದ ಸುದ್ದಿ ಕೇಳಿ ಬರಬಹುದು. ಕೆಲವು ಕುಟುಂಬಗಳಲ್ಲಿ ಶುಭ ಕಾರ್ಯ ಅಥವಾ ಹೊಸ ಆರಂಭದ ಸೂಚನೆಗಳಿವೆ. ನಿಮ್ಮ ಸುತ್ತಮುತ್ತಲಿರುವ ಎಲ್ಲರನ್ನೂ ಕೂಡ ಒಂದೇ ರೀತಿ ನಂಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡ್ತಾರೆ. ನಿಮ್ಮ ಯೋಚನೆಗಳನ್ನು ತಿಳಿದು ಅಡ್ಡಿಯಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಮೌನವಾಗಿ ಇಡಿ. ನಿಮ್ಮ ಯಶಸ್ಸು ಬಂದ ನಂತರನೇ ಜಗತ್ತು ನಿಮ್ಮ ಬಗ್ಗೆ ಮಾತನಾಡಲಿ. ಪ್ರೀತಿಯ ವಿಷಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಮನ್ನು ನಿಜವಾಗಿ ಕೂಡ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೊಂದಿಗೆ ಸಂಬಂಧ ಗಟ್ಟಿಯಾಗಬಹುದು. ಹಳೆಯ ನೋವುಗಳು ನಿಧಾನವಾಗಿ ಮರೆಯಾಗುತ್ತೆ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಆಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ಸಂಬಂಧದಲ್ಲಿ ನಂಬಿಕೆ ಮತ್ತು ಗೌರವಕ್ಕೆ ಮೊದಲ ಆದ್ಯತೆ ನೀಡಿ. ಆರೋಗ್ಯದ ಕಡೆ ಗಮನ ಹರಿಸೋದು ಅಗತ್ಯ. ಕೆಲಸದ ಒತ್ತಡದಿಂದ ಮನಸ್ಸು ಆಯಾಸಗೊಳ್ಬಹುದು. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಿ. ಸರಿಯಾದ ಆಹಾರ, ಸಾಕಷ್ಟು ನಿದ್ದೆ ಮತ್ತು ಧ್ಯಾನ ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹೊಸ ಶಕ್ತಿ ನೀಡುತ್ತೆ. ಮಕರ ರಾಶಿಯವರೇ, ದೇವರು ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ನಕ್ಕಿದವರು, ನಿಮ್ಮ ಸರಳ ಬಟ್ಟೆಯನ್ನು ನೋಡಿ ನಿಮ್ಮನ್ನು ಹೀಯಾಳಿಸಿದವರು, ನಿಮ್ಮ ಕನಸುಗಳನ್ನು ಅಪಹಾಸ್ಯ ಮಾಡಿದವರು ಬಹಳ ಬೇಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಬಹುದು. ಆ ದಿನ ನೀವು ಯಾವುದೇ ಉತ್ತರ ನೀಡಬೇಕಂತೇನಿಲ್ಲ. ನಿಮ್ಮ ಸಾಧನೆಯೇ ಅವರಿಗೆ ದೊಡ್ಡ ಉತ್ತರ ಆಗುತ್ತೆ. ನೆನ್ಪಿಟ್ಕೊಂಬಿಡಿ, ಮನುಷ್ಯನ ಮೌಲ್ಯವನ್ನು ಅವನ ಉಡುಪು ನಿರ್ಧರಿಸೋದಿಲ್ಲ. ಅವನ ಗುಣ, ಪರಿಶ್ರಮ, ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಸಮಯ ಆರಂಭವಾಗಿದೆ. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೀತಾ ಇದೆ. ಇಂದು ನಿಮ್ಮನ್ನು ನೋಡಿ ನಕ್ಕುವವರು ನಾಳೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವ ದಿನ ದೂರದಲ್ಲಿಲ್ಲ.